ನಮಸ್ಕಾರ, ನನ್ನ ಹೆಸರು ಮುಖೇಶ್. ಮತ್ತೊಂದು ತರಬೇತಿ ವಿಡಿಯೋಗೆ ಸುಸ್ವಾಗತ. ನೀವೆಲ್ಲರೂ ಮೂವಿಂಗ್ಗೆ ಸೇರಿಕೊಂಡು ಖುಷಿಯಾಗಿದ್ದೀರಾ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋದಲ್ಲಿ ನಾನು ಮೂವಿಂಗ್ ಚಾಲಕನು ತನ್ನ ವಾಹನವನ್ನು ಹೇಗೆ ಚಲಾಯಿಸಬೇಕು ಮತ್ತು ಹೇಗೆ ನೋಡಿಕೊಳ್ಳಬೇಕು ಎಂಬುದನ್ನು ವಿವರಿಸುತ್ತೇನೆ. ಈ ಮಾರ್ಗಸೂಚಿಗಳನ್ನು ಅನುಸರಿಸುವುದರಿಂದ ನಿಮ್ಮ ವಾಹನದ ಜೀವಿತಾವಧಿ ಹೆಚ್ಚುತ್ತದೆ ಮತ್ತು ಕಂಪನಿಯು ನಿಮ್ಮ ಜೊತೆ ಬೆಳೆಯುತ್ತದೆ. ಹಾಗಾದ್ರೆ ಬನ್ನಿ ಪ್ರಾರಂಭಿಸೋಣ. ಒಬ್ಬ ಮೂವಿಂಗ್ ಚಾಲಕನ ಜವಾಬ್ದಾರಿ ಕೇವಲ ವಾಹನವನ್ನು ಚಾಲನೆ ಮಾಡುವುದು ಅಲ್ಲ, ಅದನ್ನು ಸರಿಯಾಗಿ ನಿರ್ವಹಿಸುವುದು ಕೂಡ ಮುಖ್ಯವಾಗಿದೆ. ಇಂದು ನಿಮಗೆ ನಿಯೋಜಿಸಲಾದ ವಾಹನವನ್ನು ನೋಡಿಕೊಳ್ಳಲು ನಾನು 8 ಅಗತ್ಯ ವಿಧಾನಗಳನ್ನು ವಿವರಿಸುತ್ತೇನೆ. ಸರಿಯಾಗಿ ನಿರ್ವಹಣೆ ಮಾಡಲಾದ ವಾಹನವು ನಿಮಗೆ ಮತ್ತು ಕಂಪನಿಗೆ ಅಭಿವೃದ್ಧಿಯನ್ನು ತರಲಿದೆ. ಮೊದಲನೆಯದು, ಟೈರ್ ಒತ್ತಡವನ್ನು ಸರಿಯಾಗಿ ಕಾಯ್ದುಕೊಳ್ಳಿ. ಇದು ಟೈರಿನ ಮೇಲೆ ಬರೆಯಲಾಗಿದೆ. ಕಡಿಮೆ ಒತ್ತಡದಲ್ಲಿ ವಾಹನವನ್ನು ಓಡಿಸುವುದರಿಂದ ಬ್ಯಾಟರಿ ಶೀಘ್ರವಾಗಿ ಖಾಲಿಯಾಗುತ್ತದೆ, ಟೈರ್ಗಳು ಬೇಗ ಹಾಳಾಗುತ್ತದೆ ಮತ್ತು ಅಪಘಾತಗಳ ಸಾಧ್ಯತೆ ಹೆಚ್ಚುತ್ತದೆ. ಎರಡನೆಯದು, ನಿಧಾನವಾಗಿ ಚಾರ್ಜಿಂಗ್, ಸ್ಲೋ ಚಾರ್ಜಿಂಗ್ ಅನ್ನು ಆಯ್ಕೆ ಮಾಡುವುದು ಉತ್ತಮ. ಫಾಸ್ಟ್ ಚಾರ್ಜಿಂಗ್ ಅನ್ನು ಅನಿವಾರ್ಯವಾದರೆ ಮಾತ್ರ ಬಳಸಿರಿ, ಇದರಿಂದ ಬ್ಯಾಟರಿಯ ಜೀವಿತಾವಧಿ ಮತ್ತು ಮೈಲೇಜ್ ಉತ್ತಮವಾಗಿರುತ್ತದೆ. ಮೂರನೆಯದು, ನಿಧಾನವಾಗಿ ವಾಹನದ ವೇಗವನ್ನು ಹೆಚ್ಚಿಸಿ. ಆಕ್ಸಿಲೇಟರ್ ಪೆಡಲನ್ನು ಒಂದೇ ಬಾರಿಗೆ ಸಂಪೂರ್ಣವಾಗಿ ಒತ್ತಬೇಡಿ, ಹೀಗಾದರೆ ಮೋಟಾರ್ನ ಮೇಲೆ ಹೆಚ್ಚಿನ ಒತ್ತಡ ಬರುವುದರಿಂದ ಬ್ಯಾಟರಿ ಬೇಗ ಖಾಲಿಯಾಗಬಹುದು. ಆದ್ದರಿಂದ ಪೆಡಲನ್ನು ನಿಧಾನವಾಗಿ ಒತ್ತುವ ಮೂಲಕ ಚಾರ್ಜಿಂಗ್ ಅನ್ನು ಉಳಿಸಿಕೊಳ್ಳಿ. ನಾಲ್ಕನೆಯದು, ನಿಮ್ಮ ವಾಹನದ ವೇಗವನ್ನು ನಿಯಂತ್ರಿಸಿರಿ. ತುಂಬಾ ಖಾಲಿ ರಸ್ತೆಯಲ್ಲೂ ಅತಿ ವೇಗದಲ್ಲಿ ಹೋದರೆ ಅದು ಅಪಾಯಕಾರಿ ಆಗಬಹುದು. ಮಿತವಾದ ವೇಗದಲ್ಲಿ ಚಲಿಸುವುದರಿಂದ ವಾಹನದ ರೇಂಜ್ ಹೆಚ್ಚಾಗುತ್ತದೆ ಮತ್ತು ಅಪಘಾತ ಸಂಭವಿಸುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಐದನೆಯದು, ಬಳಕೆಯಲ್ಲಿಲ್ಲದ ವಿದ್ಯುತ್ ವಸ್ತುಗಳನ್ನು ಆಫ್ ಮಾಡಿ. ದಿನದ ವೇಳೆ ಉರಿಯುವ ಲೈಟ್ಗಳು, ಮಳೆ ಇಲ್ಲದಿದ್ದಾಗ ವೈಪರ್ಗಳು ಮುಂತಾದುವುದನ್ನೆಲ್ಲ ಆಫ್ ಮಾಡಿ. ಈ ಪ್ರಕಾರದ ಅನಗತ್ಯ ಬಳಕೆಯಿಂದ ಬ್ಯಾಟರಿ ಚಾರ್ಜಿಂಗ್ ವ್ಯರ್ಥತೆಯನ್ನು ತಡೆಯಬಹುದು. ಆರನೆಯದು, ಓವರ್ಲೋಡ್ ಮಾಡಬೇಡಿ. ನೀವು ಸಾಗಿಸಲು ಬೇಕಾದಷ್ಟು ವಸ್ತುಗಳನ್ನು ಹೊತ್ತು ಅನುಮತಿಸಿದ ಜನ ಸಾಗಾಣಿಕೆಗಿಂತ ಹೆಚ್ಚು ಜನರನ್ನು ಕೂಡಿಸಬೇಡಿ, ಇದರಿಂದ ಬ್ಯಾಟರಿಯ ರೇಂಜ್ ಅನ್ನು ಹೆಚ್ಚಿಸುತ್ತದೆ ಮತ್ತು ದಂಡವನ್ನು ತಪ್ಪಿಸುತ್ತದೆ. ಏಳನೆಯದು, ಬ್ಯಾಟರಿ ಸಂಪೂರ್ಣ ಖಾಲಿ ಆಗುವ ಮುನ್ನವೇ ಚಾರ್ಜ್ ಮಾಡಿ. ಬ್ಯಾಟರಿ ಸಂಪೂರ್ಣವಾಗಿ ಖಾಲಿಯಾಗಲು ಬಿಡಬೇಡಿ. 20% ರಿಂದ 30% ತಲುಪಿದಾಗ ಪುನಃ ಚಾರ್ಜ್ ಮಾಡುವುದು ಉತ್ತಮ. ನಿಮ್ಮ ವಾಹನ ಬಹಳ ಸಮಯ ಬಳಕೆಯಲ್ಲಿ ಇಲ್ಲದಿದ್ದರೆ ಪ್ರತಿ 3 ದಿನಗಳಿಗೊಮ್ಮೆ ಚಾರ್ಜ್ ಮಾಡಿ. ಹೀಗೆ ಮಾಡುವುದರಿಂದ ಬ್ಯಾಟರಿ ಹೆಲ್ತ್ ಮತ್ತು ರೇಂಜ್ ಅನ್ನು ಕಾಪಾಡಿಕೊಳ್ಳಬಹುದು. ಎಂಟನೆಯದು, ನೆರಳು ಇರುವ ಜಾಗದಲ್ಲಿ ವಾಹನವನ್ನು ನಿಲ್ಲಿಸಿ. ನೇರವಾಗಿ ಬಿಸಿಲಿನಲ್ಲಿ ವಾಹನವನ್ನು ನಿಲ್ಲಿಸಬೇಡಿ, ಬದಲಾಗಿ ಮರದ ಕೆಳಗೆ ಅಥವಾ ಶೀಟ್ ಕೆಳಗೆ ಪಾರ್ಕ್ ಮಾಡಿ. ಇದರಿಂದ ವಾಹನದ ಭಾಗಗಳಿಗೆ ಹೆಚ್ಚಿನ ಶಾಖ ಹೊಂದದೆ ದೀರ್ಘಕಾಲ ಸುಧಾರಿತ ಸ್ಥಿತಿಯಲ್ಲಿ ಇರುತ್ತದೆ. ಈ ಸರಳ ಸಲಹೆಗಳನ್ನು ಅನುಸರಿಸುವ ಮೂಲಕ ಇದು ನಿಮ್ಮ ವಾಹನದ ಜೀವಿತಾವಧಿ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು. ನೀವು ಈ ಅಭ್ಯಾಸಗಳನ್ನು ದಿನನಿತ್ಯ ಪಾಲಿಸುವುದರಿಂದ ವಾಹನದ ನಿರ್ವಹಣೆ ತುಂಬಾ ಸುಲಭವಾಗಿರುತ್ತದೆ. ಈ ಎಲ್ಲಾ ವಿಧಾನಗಳನ್ನು ಪಾಲಿಸುತ್ತೇನೆ, ಅದಕ್ಕಾಗಿ ನನ್ನ ವಾಹನ ಯಾವಾಗಲೂ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತದೆ. ನನ್ನ ಜವಾಬ್ದಾರಿಯುತ ಚಾಲನೆ ಅಭ್ಯಾಸದಿಂದಾಗಿ ಕಂಪನಿಯು ನನ್ನನ್ನು ನಂಬುತ್ತದೆ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ